ನಮಸ್ಕಾರ. ಬೆಳಗಾವಿ ಅಖಾಡದಲ್ಲಿ ಅಮಿತ್ ಶಾ ಎರಡನೇ ಟಾರ್ಗೆಟ್. ಅಂಗಡಿ ಕುಟುಂಬ ಭೇಟಿ, ಸಾಹುಕಾರ್ಗೂ ಬಿಗ್ ಟಾಸ್ಕ್. ದೊಡ್ಡ ಸಮಾವೇಶದ ಹಿಂದೆದೆಯ ರಣತಂತ್ರ. ಜನಸೇವಕ್ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ಚಾಣಕ್ಯ. ಮುಂದಿನ ವಿಧಾನಸಭೆ ಚುನಾವಣೆಗೆ 150ರ ಮಿಷನ್ ಪುನರುಚ್ಚರಿಸಿದ ಬಿಎಸ್ವೈ. ರಾಜಾಹುಲಿ ನಾಯಕತ್ವಕ್ಕೆ ಜೈ ಎಂದ ಅಮಿತ್ ಶಾ. ಇದೇ ಈ ಹೊತ್ತಿನ ಫೋಕಸ್ 18 ಮಾಸ್ಟರ್ ಸ್ಟ್ರೋಕ್. ನಾನು ಚೈತ್ರರಾಜ್. ಬೆಳಗಾವಿ ಅಖಾಡದಲ್ಲಿ ಅಮಿತ್ ಶಾ ಎರಡನೇ ಟಾರ್ಗೆಟ್. ऊपर नरेंद्र मोदी और नीचे येदियुरप्पा, ये डबल इंजन की सरकार ही कर्नाटक को विकास के रास्ते पर ले जा सकती है. मित्रों, विकास लेना. अंगड़ी कुटुंब भेटी, साहुकारगू बिग टास्क. ಅತಿ ದೊಡ್ಡ ಸಮಾವೇಶದ ಹಿಂದಿದೆಯಾ ಅತಿ ದೊಡ್ಡ ರಣತಂತ್ರ. ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಕ್ಷೇತ್ರವನ್ನು ನಾವು ಗೆಲ್ಲಬೇಕಾಗಿದೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಶಾ ಭೇಟಿ ಕಮಲಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ. ಇದರಿಂದ ಕೇಸರಿ ಕಲಿಗಳು ಫುಲ್ ಅಲರ್ಟ್ ಆಗಿದ್ರು. 2 ದಿನದ ರಾಜ್ಯ ಪ್ರವಾಸದಲ್ಲಿದ್ದ ಶಾ ಭಾನುವಾರ ಕುಂದಾನಗರಿ ಬೆಳಗಾವಿಗೆ ಭೇಟಿ ಕೊಟ್ಟರು. ಬಿಜೆಪಿ ಚಾಣಕ್ಯನ ಕುಂದಾನಗರಿ ಭೇಟಿ ಹಲವು ಕುತೂಹಲಗಳಿಗೆ ಕಾರಣವಾಗಿತ್ತು. ಉತ್ತರದ ಕಡೆ ಬಿತ್ತ ಚಾಣಕ್ಯನ ಕಣ್ಣು. ಉತ್ತರ ಕರ್ನಾಟಕವೇ ಶಾ ಟಾರ್ಗೆಟ್. ಬೆಳಗಾವಿಯಲ್ಲಿ ಚಾಣಕ್ಯ ರಚಿಸಿದ್ರ ಚಕ್ರವ್ಯೂಹ. ಬೈ ಎಲೆಕ್ಷನ್ ಮೂಲಕ ವಿಧಾನಸಭಾ ಚುನಾವಣೆಯನ್ನು ಗುರಿಯಲ್ಲಿಟ್ಟುಕೊಂಡಿದ್ದಾರಾ ಶಾ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯದ ಮೊದಲ ದಿನದ ಪ್ರವಾಸದಲ್ಲಿ ಕೇಸರಿ ನಾಯಕರಿಗೆ ಚುರುಕು ಮುಟ್ಟಿಸಿದ ಅಮಿತ್ ಶಾ 2ನೇ ದಿನ ಉತ್ತರದ ಕಡೆ ಬೆಳಗಾವಿಗೆ ಪ್ರಯಾಣ ಬೆಳೆಸಿದ್ರು. ಕುಂದಾನಗರಿ ಅಖಾಡದಲ್ಲಿ ಶಾ 2ನೇ ಟಾರ್ಗೆಟ್ ರೆಡಿಯಾಗಿದೆ. ಅಂಗಡಿ ಕುಟುಂಬವನ್ನು ಭೇಟಿ ಮಾಡಿದ್ರು. ಸಾಹುಕಾರ್ಗೂ ಬಿಗ್ ಟಾಸ್ಕ್ ಕೊಟ್ರು. ಆ ಅತಿ ದೊಡ್ಡ ಸಮಾವೇಶದ ಹಿಂದಿದೆಯಾ ಅತಿ ದೊಡ್ಡ ರಣತಂತ್ರ. ಬೆಳಗಾವಿ ಅಖಾಡದಲ್ಲಿ ಅಮಿತ್ ಬೆಳಗಾವಿ ಬ್ಯಾಟಲ್ನಲ್ಲಿ ಯಾರ್ಯಾರು ಕಣಕ್ಕಿಳಿದಿದ್ದಾರೆ, ಟಿಕೆಟ್ ಫೈಟ್ಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಆಗಮನ. ಬೆಂಗಳೂರಿನಲ್ಲಿ ಎಚ್ಎಎಲ್ ನಿಲ್ದಾಣದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 10:30 ಹೊತ್ತಿಗೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ಶಾಗೆ ಸಿಎಂ ಬಿಎಸ್ವೈ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ನೀಡಿದ್ರು. ಶಾರನ್ನು ಬರಮಾಡಿಕೊಳ್ಳುವುದಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ, ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ಬಿಜೆಪಿ ಗಣ್ಯರ ದಂಡೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿತ್ತು. ಬೆಳಗಾವಿಯಿಂದ ನೇರವಾಗಿ ಬಾಗಲಕೋಟೆಗೆ ಹಾರಿದ ಬಾದ್ಶಾ. ಬೆಳಗಾವಿಯಿಂದ ಅಮಿತ್ ಶಾ ಹೆಲಿಕಾಪ್ಟರ್ನಲ್ಲಿ ಬಾಗಲಕೋಟೆಗೆ ಪ್ರಯಾಣ ಬೆಳೆಸಿದ್ರು. ನೂತನವಾಗಿ ಸಚಿವರಾಗಿರುವ ಮುರುಗೇಶ್ ನಿರಾಣಿ ಅವರ ಒಡೆತನದ ಕೇದಾರ್ನಾಥ್ ಸಕ್ಕರೆ ಕಾರ್ಖಾನೆ ಉದ್ಘಾಟನೆ ಹಾಗೂ ಏಷ್ಯಾದ ಅತಿದೊಡ್ಡ ಎಥೆನಾಲ್ ಉತ್ಪಾದನೆ ಹೆಚ್ಚಳ ಘಟಕಕ್ಕೆ ಶಾ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈ ಘಟಕದಲ್ಲಿ ಈ ಹಿಂದೆ ವರ್ಷಕ್ಕೆ 8.5 ಲಕ್ಷ ಲೀಟರ್ ಎಥೆನಾಲ್ ಉತ್ಪಾದನೆ ಮಾಡಲಾಗ್ತಿತ್ತು. ಈಗ ಅದರ ಸಾಮರ್ಥ್ಯವನ್ನ ವಿಸ್ತರಿಸಲಾಗಿದ್ದು ವರ್ಷಕ್ಕೆ 26 ಲಕ್ಷ ಲೀಟರ್ ಎಥೆನಾಲ್ ಉತ್ಪಾದಿಸುವ ಕೆಪಾಸಿಟಿ ಹೊಂದಿದೆ ಈ ಎಥೆನಾಲ್ ಘಟಕ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ಅಮಿತ್ ಶಾ. ಶಾ ಬಾಗಲಕೋಟೆಗೆ ಭೇಟಿ ನೀಡಿದ್ದ ಹಿನ್ನೆಲೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಹರಿದು ಬಂದಿದ್ರು. ಗೃಹ ಸಚಿವರ ಆಗಮನದ ಹಿನ್ನೆಲೆ ಕಾರ್ಖಾನೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಮೋದಿ ಪ್ರಧಾನಿಯಾಗಲು ರಾಜ್ಯದ ಕೊಡುಗೆ ತುಂಬಾ ಇದೆ ಎಂದ್ರು ಅಮಿತ್ ಶಾ. ಬಾಗಲಕೋಟೆಯಲ್ಲಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅಮಿತ್ ಶಾ, ಕೃಷ್ಣಾ ಘಟಪ್ರಭಾ ನದಿಯ ಕಾರಣ ಈ ಭೂಮಿ ಕೃಷಿಗೆ ಹೆಸರುವಾಸಿಯಾಗಿದೆ. ದೇಶಕ್ಕೆ ಸಿಹಿಯಾದ ಸಕ್ಕರೆ ಕೊಡುತ್ತಿದೆ ಎಂದರು. ಕೃಷಿಕರ ಆದಾಯ ದ್ವಿಗುಣಗೊಳಿಸುವುದು ನರೇಂದ್ರ ಮೋದಿ ಅವರ ಸರ್ಕಾರದ ಪ್ರಮುಖ ಆದ್ಯತೆ. ಕೃಷಿಕರ ಆದಾಯ ದ್ವಿಗುಣದ ಬಗ್ಗೆ ಕಾಂಗ್ರೆಸ್ನವರು ಲೇವಡಿ ಮಾಡುತ್ತಿದ್ರು. ಕೇಂದ್ರ ಸರ್ಕಾರ ಅದನ್ನ ಈಗ ಸಾಧ್ಯವಾಗಿಸುತ್ತಿದೆ ಎಂದರು. ಬೆಳಗಾವಿಗೆ ಎಂಟ್ರಿ ಕೊಟ್ಟ ಅಮಿತ್ ಶಾ. ಶಾ ಆಗಮನದ ಹಿನ್ನೆಲೆ ಕೇಸರಿಮಯವಾಗಿದ್ದ ಬೆಳಗಾವಿ. ಬಾಗಲಕೋಟೆಯಿಂದ ಮತ್ತೆ ಅಮಿತ್ ಶಾ ವಾಪಸ್ ಬೆಳಗಾವಿಗೆ ಆಗಮಿಸಿದ್ರು. ಬೆಳಗಾವಿ ಉಪಚುನಾವಣೆ ಸಮೀಪಿಸುತ್ತಿರುವ ನಿಟ್ಟಿನಲ್ಲಿ ಅಮಿತ್ ಶಾ ಬೆಳಗಾವಿ ಭೇಟಿ ಭಾರೀ ಕುತೂಹಲ ಮೂಡಿಸಿತ್ತು. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಸಂಪೂರ್ಣ ಬೆಳಗಾವಿ ಕೇಸರಿಮಯವಾಗಿತ್ತು. ಶಾ ಅವರನ್ನು ಸ್ವಾಗತಿಸುವ ಕಟೌಟ್ಗಳು, ಬ್ಯಾನರ್ಗಳು ನಗರದೆಲ್ಲೆಡೆ ರಾರಾಜಿಸುತ್ತಿದ್ವು. ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಸೇರಿದಂತೆ ನಗರದ ಎಲ್ಲಾ ಕಡೆ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ವು. ಬಿಜೆಪಿ ಚಾಣಕ್ಯನ ಆಗಮನದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು. ನಗರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಬೆಳಗಾವಿ ಬೈ ಎಲೆಕ್ಷನ್ ಹಿನ್ನೆಲೆ ಕುತೂಹಲ ಕೆರಳಿಸಿದ ಅಮಿತ್ ಶಾ ಭೇಟಿ. ಟಿಕೆಟ್ ಜಟಾಪಟಿಗೆ ಬ್ರೇಕ್ ಹಾಕ್ತಾರಾ ಬಿಜೆಪಿ ಚಾಣಕ್ಯ. ಬೆಳಗಾವಿ ಬ್ಯಾಟಲ್ನಲ್ಲಿ ಯಾರಿಗೆ ಒಲಿಯುತ್ತೆ ಭಾಗ್ಯ. 2 ವಿಧಾನಸಭಾ ಉಪಚುನಾವಣೆ ಆಯಿತು. ಅದರಲ್ಲಿ ಬಿಜೆಪಿ ಗೆಲುವಿನ ನಗಾರಿ ಬಾರಿಸಿದೆ.
ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ದಿಗ್ವಿಜಯ ಸಾಧಿಸಿದ್ದಾರೆ. ಈಗ ಕಮಲಪಾಳ್ಯದ ಕಣ್ಣು 2 ವಿಧಾನಸಭಾ ಉಪಚುನಾವಣೆ ಹಾಗೂ ಅದರೊಂದಿಗೆ ಬಹುಮುಖ್ಯವಾಗಿ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದ ಸುರೇಶ್ ಅಂಗಡಿ ನಿಧನರಾದ ಬೆನ್ನಲ್ಲೇ ಈಗ ಬೆಳಗಾವಿ ಕ್ಷೇತ್ರ ತೆರವಾಗಿದೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬೆಳಗಾವಿ ಲೋಕಸಭಾ ಉಪಚುನಾವಣೆ ನಡೆಯಲಿದೆ. ಈಗ ಅಮಿತ್ ಶಾ ಮುಂದಿರೋ ಟಾರ್ಗೆಟ್ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಮತ್ತಷ್ಟು ಬಲಪಡಿಸುವುದು, ಮತ್ತೆ ಭದ್ರ ಬುನಾದಿ ಹಾಕುವುದು. ಶಾ ಮುಂದಿರೋ ಟಾರ್ಗೆಟ್. ಅದಕ್ಕಾಗಿಯೇ ಉತ್ತರದ ದಂಡಯಾತ್ರೆ ಮಾಡಿದ್ದಾರೆ ಬಿಜೆಪಿ ಚಾಣಕ್ಯ. ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯ ಹೊಂದಿದೆ ಅನ್ನೋದನ್ನ ಬಿಟ್ರೆ ಮುಂಬೈ ಕರ್ನಾಟಕದಲ್ಲಿ ಕೇಸರಿಪಾಳ್ಯದ್ದೇ ಸಿಂಹಪಾಲು. ಉತ್ತರ ಕರ್ನಾಟಕದ ಅರ್ಧಕ್ಕೂ ಹೆಚ್ಚು ಕಡೆ ಕಮಲಕೋಟೆ ಬೇರುಗಳು ಭದ್ರವಾಗಿ ತಳವೂರಿದೆ. ಆದರೆ ಶಾ ಇಲ್ಲಿಗೆ ಸುಮ್ಮನೆ ಕುಳಿತುಕೊಳ್ಳಲ್ಲ. ಇಡೀ ಉತ್ತರ ಕರ್ನಾಟಕವನ್ನೇ ಕೇಸರಿಪಾಳ್ಯದ ಅಭೇದ್ಯ ಕೋಟೆಯನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಮುಂದಿನ ಗುರಿ. ಅದಕ್ಕಾಗಿ ಅಮಿತ್ ಶಾ ದಿಗ್ವಿಜಯದ ಯಾತ್ರೆಗಾಗಿ ಮೊದಲು ಆಯ್ದುಕೊಂಡಿದ್ದೇ ಬೆಳಗಾವಿಯನ್ನ. ಬೆಳಗಾವಿ ರಾಜ್ಯ ರಾಜಕಾರಣದ ಹೆಬ್ಬಾಗಿಲು. ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಬೆಂಗಳೂರಿನ ವಿಧಾನಸೌಧ ನಡುಗುತ್ತೆ, ಸರ್ಕಾರವೇ ಮುರಿದು ಬೀಳುತ್ತೆ. ಆ ಉದಾಹರಣೆಯನ್ನ ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ ಕೂಡ. ಹಾಗಾಗಿ ಬೆಳಗಾವಿಯಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಬಲಪಡಿಸಲು ರಣತಂತ್ರ ಹೂಡಿದ್ದಾರೆ ಬಿಜೆಪಿಯ ಚೆಸ್ ಮಾಸ್ಟರ್ ಅಮಿತ್ ಶಾ. ಕಳೆದ ಹಲವು ವರ್ಷಗಳಿಂದ ಕುಂದಾನಗರಿಯಲ್ಲಿ ಕೇಸರಿ ಸಾಮ್ರಾಜ್ಯದ್ದೇ ಹವ. 17 ಜನರಲ್ಲಿ 13 ಜನ ಬಿಜೆಪಿಯ ಶಾಸಕರೇ ಇದ್ದಾರೆ. ಸುರೇಶ್ ಅಂಗಡಿ ಅವರು ಸತತ 4 ಬಾರಿ ಬೆಳಗಾವಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 2 ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಹಾಗೂ ಬೈಲಹೊಂಗಲ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಅರಬಾವಿ, ಗೋಕಾಕ್, ಸವದತ್ತಿ, ರಾಮದುರ್ಗ, ಬೆಳಗಾವಿ ಉತ್ತರ ಹಾಗೂ ದಕ್ಷಿಣ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿಯದ್ದೇ ಪಾರುಪತ್ಯ. ಈಗ ಬೆಳಗಾವಿ ಬೈ ಎಲೆಕ್ಷನ್ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿಯೇ ಪರಿಗಣಿಸಿದೆ. ಹಾಗಾಗಿ ಈ ಬಾರಿಯೂ ಕೂಡ ಕೇಸರಿ ಬಾವುಟ ಹಾರಿಸೋಕೆ ಸಜ್ಜಾಗಿದ್ದಾರೆ ಅಮಿತ್ ಶಾ. ಈ ವಿಚಾರದಲ್ಲಿ ಶಾ ಮುಂದಿರೋ ದೊಡ್ಡ ಸವಾಲೆಂದ್ರೆ ಅದುವೇ ಟಿಕೆಟ್ ಹಂಚಿಕೆ ವಿಚಾರ. ಚುನಾವಣೆಯ ರೇಸ್ನಲ್ಲಿ 20ಕ್ಕೂ ಹೆಚ್ಚು ಜನ, ಒಂದು ಸ್ಥಾನಕ್ಕೆ ಹಲವರಿಂದ ಪೈಪೋಟಿ. ಬೆಳಗಾವಿಯಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿದೆ. ಲಿಂಗಾಯತರಿಗೆ ಸಹಜವಾಗಿ ಬಿಜೆಪಿ ಕಡೆ ಹೆಚ್ಚು ಒಲವಿದೆ. ಹಾಗಾಗಿ ಕೇಸರಿಪಾಳ್ಯಕ್ಕೂ ಈ ಉಪಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಹೆಚ್ಚಿದೆ. ಕಮಲಪಾಳ್ಯ ಸುಲಭವಾಗಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿ ಒಂದು ಸಂಸದ ಸ್ಥಾನಕ್ಕೆ 20ಕ್ಕೂ ಹೆಚ್ಚು ಜನ ರೇಸ್ನಲ್ಲಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಈಗಾಗಲೇ 5 ಜನ ಪ್ರಮುಖ ಆಕಾಂಕ್ಷಿಗಳ ಪಟ್ಟಿಯನ್ನ ಕಳಿಸಿಕೊಡುವ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಗಲಿಗೆ ನೀಡಲಾಗಿದೆ. ಈಗಾಗಲೇ ಪ್ರಮುಖ ನಾಯಕರು ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ. ಈಗಾಗಲೇ ಇದಕ್ಕಾಗಿ ಕೇಂದ್ರ ಸರ್ಕಾರ ಆಂತರಿಕ ಸರ್ವೆ ಕೂಡ ನಡೆಸುತ್ತಿದೆ. ಅಂಗಡಿ ಕುಟುಂಬ ಭೇಟಿ ಮಾಡಿದ ಅಮಿತ್ ಶಾ, ಅಂಗಡಿ ಪುತ್ರಿಯರು ಅಥವಾ ಪತ್ನಿಗೆ ಸಿಗುತ್ತಾ ಟಿಕೆಟ್? ಸುರೇಶ್ ಅಂಗಡಿ ನಿಧನರಾದ ಹಿನ್ನೆಲೆ ಅವರ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನದ ಮಾತುಗಳನ್ನಾಡಿದ್ರು ಅಮಿತ್ ಶಾ. ಬೆಳಗಾವಿ ಬೈ ಎಲೆಕ್ಷನ್ ದಂಗಲ್ ಹೈ ವೋಲ್ಟೇಜ್ನಿಂದ ಕೂಡಿದೆ. ಬೆಳಗಾವಿ ಬ್ಯಾಟಲ್ನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವ ಹೆಸರೆಂದ್ರೆ ಸುರೇಶ್ ಅಂಗಡಿ ಕುಟುಂಬ ಹಾಗೂ ಸಾಹುಕಾರ್ ಜಾರಕಿಹೊಳಿ ಕುಟುಂಬ. 2 ಫ್ಯಾಮಿಲಿಗಳ ನಡುವೆ ಟಿಕೆಟ್ಗಾಗಿ ತೀವ್ರ ಸ್ಪರ್ಧೆ ಇದೆ ಎಂಬ ಮಾತಿದೆ. ಒಂದು ಕಡೆ ಅಂಗಡಿ ಕುಟುಂಬ ಈಗಾಗಲೇ ಸಿಎಂ ಬಿಎಸ್ವೈ ಮುಂದೆ ಮನವಿ ಇಟ್ಟಿದೆ. ಅಂಗಡಿ ಪುತ್ರಿ ಶೆಟ್ಟರ್ ಸೊಸೆ ಶ್ರದ್ಧಾ ಪರ ಮಾವ ಜಗದೀಶ್ ಶೆಟ್ಟರ್ ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳೂ ಇವೆ. ಸುರೇಶ್ ಅಂಗಡಿ ಪತ್ನಿ ಮಂಗಳ, ಮಕ್ಕಳಾದ ಸ್ಫೂರ್ತಿ, ಶ್ರದ್ಧಾ ಪೈಕಿ ಓರ್ವರಿಗೆ ಟಿಕೆಟ್ ನೀಡಲು ಒತ್ತಾಯಗಳು ಕೇಳಿಬರ್ತಿವೆ. ಅಮಿತ್ ಶಾ ಕೂಡ ಅಂಗಡಿ ಕುಟುಂಬದವರನ್ನ ಭೇಟಿಯಾದಾಗ ಟಿಕೆಟ್ ವಿಚಾರವಾಗಿ ಚರ್ಚೆ ನಡೆಸಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಳಗಾವಿಯಲ್ಲಿ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿಯೂ ಈ ವಿಚಾರವಾಗಿ ಚರ್ಚೆ ನಡೆಸಿರೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಉಪಸಮರದ ಅಖಾಡಕ್ಕೆ ಇಳಿದ್ರ ಸಾಹುಕಾರ್, ಮಗನನ್ನೇ ಕಣಕ್ಕಿಳಿಸೋಕೆ ಮುಂದಾದ್ರ ಜಾರಕಿಹೊಳಿ. ಇನ್ನೊಂದು ಕಡೆ ಸಚಿವ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ರಮೇಶ್ ಜಾರಕಿಹೊಳಿ ಕೂಡ ಉಪಸಮರದ ಅಖಾಡಕ್ಕೆ ಧುಮುಕಿದ್ದಾರಾ ಅನ್ನೋ ಪ್ರಶ್ನೆಗಳು ಓಡಾಡ್ತಿವೆ. ತಮ್ಮ ಮಗನ ಪರ ಲಾಬಿ ಮಾಡುತ್ತಿದ್ದಾರೆ. ಪುತ್ರನನ್ನ ಕಣಕ್ಕಿಳಿಸೋದಕ್ಕೆ ಜಾರಕಿಹೊಳಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅಮಿತ್ ಶಾ ಜೊತೆ ಜಾರಕಿಹೊಳಿ ಉತ್ತಮ ಸಂಬಂಧ ಹೊಂದಿದ್ದಾರೆ. ಹಾಗಾಗಿ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕಾಗಿ ಶಾ ಮುಂದೆ ಪ್ರಸ್ತಾವನೆ ಇಟ್ಟಿರೋ ಸಾಧ್ಯತೆಗಳಿವೆ ಎಂಬ ಮಾತುಗಳು ಓಡಾಡ್ತಿವೆ. ಇನ್ನೊಂದು ಕಡೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದಾಗ ಟಿಕೆಟ್ ಆಕಾಂಕ್ಷಿಗಳಾದ ಮಾಜಿ ಸಂಸದ ಪ್ರಭಾಕರ್ ಕೋರೆ, ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ ಅವರನ್ನ ಭೇಟಿಯಾದರು. ಟಿಕೆಟ್ ವಿಚಾರವಾಗಿ ಮಾತನಾಡಿದ ಪ್ರಭಾಕರ್ ಕೋರೆ, ನಾನೇನು ರಾಜಕೀಯದಿಂದ ನಿವೃತ್ತಿ ಹೊಂದಿಲ್ಲ, ಅವಕಾಶ ಕೊಟ್ಟರೆ ಚುನಾವಣೆಗೆ ನಿಲ್ತೀನಿ ಅನ್ನೋದರ ಮೂಲಕ ಪರೋಕ್ಷವಾಗಿ ತಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನ ಹೇಳಿದ್ರು. ಈಗ ಜಾರಕಿಹೊಳಿ ಕೂಡ ಫೀಲ್ಡ್ಗೆ ಇಳಿದಿರೋದು ಹಲವು ಕುತೂಹಲಗಳನ್ನ ಹುಟ್ಟುಹಾಕಿದೆ. ಹೀಗಾಗಿ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಸಮಾವೇಶದ ಹಿಂದೆಯೂ ಅತಿ ದೊಡ್ಡ ರಣತಂತ್ರ ಅಡಗಿದೆಯಾ ಅನ್ನೋ ಪ್ರಶ್ನೆಗಳು ಗಿರಿಕಿ ಹೊಡೆಯುತ್ತಿವೆ. ಕುಂದಾನಗರಿ ಉಪಸಮರಕ್ಕೆ ಸ್ಪರ್ಧಿಸಲು ಆಕಾಂಕ್ಷಿಗಳ ಲಿಸ್ಟ್ ಇಷ್ಟುದ್ದ ಇದೆ. ಉತ್ತರದ ಕಡೆ ಪ್ರಯಾಣ ಬೆಳೆಸಿದ್ದ ಶಾ ಇಲ್ಲಿ ಬಿಜೆಪಿಗೆ ಮತ್ತಷ್ಟು ಭದ್ರ ಬುನಾದಿ ಹಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ನಾಯಕರು ಲೋಕಸಭಾ ಉಪಸಮರಕ್ಕೆ ಟಿಕೆಟ್ ಕೊಡ್ತಾರಾ? ಕೇಂದ್ರ ಸರ್ಕಾರದ ಸೀಕ್ರೆಟ್ ವರದಿ ಏನ್ ಹೇಳುತ್ತೆ?
ಈ ಬಗ್ಗೆ ತೋರಿಸ್ತೀವಿ ನೋಡಿ. ಜನಸೇವಕ್ ಸಮಾವೇಶಕ್ಕೆ ಹರಿದಿತ್ತು ಜನಸಾಗರ. ತಮ್ಮ ಶಕ್ತಿ ಪ್ರದರ್ಶಿಸಿದ ಬೆಳಗಾವಿ ಸಾಹುಕಾರ್. ಬೆಳಗಾವಿಗೆ ಅಮಿತ್ ಶಾ ಭೇಟಿ ಕೊಟ್ಟ ಬೆನ್ನಲ್ಲೇ ಕುಂದಾನಗರಿ ರಾಜಕೀಯ ರಂಗೇರಿತ್ತು. ಎಲ್ಲೆಲ್ಲಿಯೂ ಕೇಸರಿಮಯವಾಗಿತ್ತು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಈ ಜನಸೇವಕ್ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ರಮೇಶ್ ಜಾರಕಿಹೊಳಿ ನೋಡಿಕೊಂಡಿದ್ರು. ಈ ಸಮಾವೇಶದಲ್ಲಿ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಹತ್ರತ್ರ ಬರೋಬ್ಬರಿ 1 ಲಕ್ಷ ಜನರನ್ನ ಸೇರಿಸಿದ್ರು. ಸಮಾವೇಶ ಕೂಡ ಒಂದ್ ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಈ ವೇಳೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ರಾಷ್ಟ್ರೀಯ ನಾಯಕರು ಕೆಲ ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರ ಸಲಹೆಗಳ ಮೂಲಕ ಮುಂದೆ ಉಪಚುನಾವಣೆಯನ್ನು ಗೆಲ್ಲುತ್ತೀವಿ ಅಂದ್ರು. ಹಾಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಕೂಡ ಮಾತನಾಡಿ, ಅಮಿತ್ ಶಾ ಬೆಳಗಾವಿಗೆ ಬರಲು ಕಾರಣ ಜಿಲ್ಲೆಯ ಜನ ಹೆಚ್ಚು ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿಂದ ಅವರು ಬಂದಿದ್ದಾರೆ ಅಂದ್ರು. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮತ್ತು ಮಸ್ಕಿಯೂರು MLA ಚುನಾವಣೆ ಹಾಗೂ ಬಸವ ಕಲ್ಯಾಣ ಚುನಾವಣೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಿ. ರಮೇಶ್ ಜಾರಕಿಹೊಳಿ ಬೆಳಗಾವಿ ಭಾಗದ ಪ್ರಬಲ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಭದ್ರಕೋಟೆ ಅಂದ್ರೂ ತಪ್ಪಿಲ್ಲ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅಂತೂ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯ ಹೊಂದಿದ್ದಾರೆ. ಸಾಹುಕಾರ್ ಎಷ್ಟು ಪವರ್ಫುಲ್ ಅನ್ನೋದನ್ನ ಕೇವಲ ರಾಜ್ಯ ಮಾತ್ರವಲ್ಲ, ಇಡೀ ದೇಶವೇ ನೋಡಿದೆ ಅಂದ್ರೂ ಅದು ಅತಿಶಯೋಕ್ತಿಯಲ್ಲ. ಕಳೆದ 2 ವರ್ಷಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುನಾಮಿ ಎಬ್ಬಿಸಿದ್ರು. ಇವರೊಬ್ಬರು ಸೆಡ್ಡು ಹೊಡೆದಿದ್ದಕ್ಕೆ ದೋಸ್ತಿ ಸರ್ಕಾರವೇ ಉರುಳಿ ಹೋಯಿತು. ಈಗ ಬಿಜೆಪಿಯಲ್ಲೂ ಕೂಡ ಸಾಹುಕಾರ್ ಉತ್ತಮ ಪ್ರಾಬಲ್ಯ ಹೊಂದಿದ್ದಾರೆ. ಅವರು ಬಯಸಿದಂತೆಯೇ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನೇ ನೀಡಲಾಗಿದೆ. ಬೆಳಗಾವಿ ಚುಕ್ಕಾಣಿಯನ್ನ ಅವರ ಕೈಗೆ ನೀಡಲಾಗಿದೆ. ಸಿಎಂ ಜೊತೆಗೂ ಜಾರಕಿಹೊಳಿ ಉತ್ತಮ ನಂಟು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ ಜೊತೆಗೂ ಜಾರಕಿಹೊಳಿ ಒಳ್ಳೆ ನಂಟು ಹೊಂದಿದ್ದಾರೆ. ಹಾಗಾಗಿ ಈ ಸಮಾವೇಶವನ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸಿ ಹೈಕಮಾಂಡ್ ದೃಷ್ಟಿಯಲ್ಲಿ ಒಳ್ಳೆ ಹೆಸರು ಗಳಿಸಬೇಕು ಅನ್ನೋದು ಜಾರಕಿಹೊಳಿ ಗುರಿಯಾಗಿತ್ತು. ಈ ಮೂಲಕ ತಮ್ಮ ಮಗನಿಗೆ ಉಪಚುನಾವಣೆ ಟಿಕೆಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡುತ್ತಿದ್ದಾರ ಸಾಹುಕಾರ್ ಅನ್ನೋ $1 ಮಿಲಿಯನ್ ಪ್ರಶ್ನೆ ಕೂಡ ಎದ್ದಿತ್ತು. ಕೇಂದ್ರ ಸರ್ಕಾರದ ಆಂತರಿಕ ಸಮೀಕ್ಷೆಯ ಸೀಕ್ರೆಟ್ ಏನು? ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಲೋಕಸಭಾ ಬೈ ಎಲೆಕ್ಷನ್ಗೆ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ಹೆಚ್ಚಾಗ್ತಾನೆ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಆಂತರಿಕ ಸಮೀಕ್ಷೆ ಮಾಡಿದೆ. ಸರ್ವೆ ಮೂಲಕ ಹೊಸ ಮುಖದ ಹುಡುಕಾಟ ನಡೆಸಿದ್ದಾರೆ. ಭವಿಷ್ಯದ ಪಕ್ಷ ಸಂಘಟನೆ, ಬೆಳವಣಿಗೆ ದೃಷ್ಟಿಯಿಂದ ಯುವ ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾರೆ ಬಿಜೆಪಿ ವರಿಷ್ಠರು. ಈಗಾಗಲೇ 1 ಸುತ್ತಿನ ಸರ್ವೆ ಕಾರ್ಯ ಮುಗಿಸಿದ್ದಾರೆ. ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಶಂಕರಗೌಡ ಪಾಟೀಲ್, ಸಂಜಯ್ ಪಾಟೀಲ್ ಅಥವಾ ಬೇರೆ ಯಾರಾದರೂ ಹೊಸ ಮುಖಕ್ಕೆ ಮಣೆ ಹಾಕಬೇಕು ಅಂತ ಬಿಜೆಪಿ ವರಿಷ್ಠರು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಇದೇ ಸಿಕ್ಕಿದ್ದೇ ಚಾನ್ಸ್ ಅಂತ ಅಮಿತ್ ಶಾ ಭೇಟಿಗೆ ಹಲವು ನಾಯಕರು ಕಸರತ್ತನ್ನ ನಡೆಸಿದ್ರು. ಕಾಲಿಗೆ ಚಕ್ರ ಕಟ್ಕೊಂಡು ಒಬ್ಬೊಬ್ಬರೇ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಇನ್ನಿಲ್ಲದ ಹರಸಾಹಸ ಮಾಡಿದ್ರು. ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಆಕಾಂಕ್ಷಿಗಳು ಲಾಬಿ ನಡೆಸಿದ್ರು. ಇನ್ನೊಂದು ಕಡೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಆಕಾಂಕ್ಷಿಗಳ ಬಗ್ಗೆ ಇವತ್ತು ಚರ್ಚೆ ಆಗಲ್ಲ ಅಂತಾನೂ ಹೇಳಿದ್ರು. ಇನ್ನೊಂದು ಕಡೆ ಉಪಸಮರದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಕೇಳಿ ಬಂದಿತ್ತು. ಅವರು ಕೂಡ ಲಿಂಗಾಯತ ನಾಯಕ. ಸುರೇಶ್ ಅಂಗಡಿ ಬೀಗರು ಕೂಡ ಹೌದು. ಬೆಳಗಾವಿಯಲ್ಲಿ ಲಿಂಗಾಯತರದ್ದೇ ಹೆಚ್ಚು ಪ್ರಾಬಲ್ಯವಿದೆ. ಒಂದು, ಉತ್ತರ ಕರ್ನಾಟಕಕ್ಕೆ ಮತ್ತೊಬ್ಬ ಲಿಂಗಾಯತರನ್ನ ಸಂಸದರನ್ನಾಗಿ ಮಾಡಬೇಕು ಅನ್ನೋದು. ಮತ್ತೊಂದು, ಬೆಳಗಾವಿಯನ್ನ ಮತ್ತೆ ಬಿಜೆಪಿ ಭದ್ರಕೋಟೆಯನ್ನಾಗಿಯೇ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ವರಿಷ್ಠರ ಪ್ಲಾನ್ಗಳಲ್ಲಿ ಒಂದಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಜಗದೀಶ್ ಶೆಟ್ಟರ್ ಪರ ಹಲವು ಪ್ರಮುಖ ಮುಖಂಡರು ಲಾಬಿ ಕೂಡ ನಡೆಸಿದ್ರು. ಈಗ ಸದ್ಯಕ್ಕೆ ಬಿಜೆಪಿ ಮುಂದೆ ಬೆಳಗಾವಿ ಲೋಕಸಭಾ ಉಪಸಮರವನ್ನ ಗೆಲ್ಲುವ ಗುರಿ ಇದೆ. ಇದೇ ಚುನಾವಣೆ ಮೂಲಕ ಮುಂದಿನ ಮಹಾ ಚುನಾವಣೆ ಮೇಲೂ ಕಣ್ಣಿಟ್ಟಿದ್ದಾರೆ ಶಾ. ಕರ್ನಾಟಕದ ರಾಜಕೀಯದ ಪವರ್ ಹೌಸ್ ಬೆಳಗಾವಿಯಿಂದಲೇ 150 ಸ್ಥಾನವನ್ನ ಗೆಲ್ಲಲು ಕರೆ ಕೊಟ್ಟರು ಬಿಎಸ್ವೈ. ಏನಿದು ಬಿಜೆಪಿ ಪ್ಲಾನ್? ಹೇಳ್ತೀವಿ ನೋಡಿ. ಜನಸೇವಕ್ ಸಮಾವೇಶದಲ್ಲಿ ಮಾತನಾಡಿದ ಶಾ, ಲೋಕಪ್ರಿಯ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅಂತಾನೆ ಮಾತು ಪ್ರಾರಂಭಿಸಿದ್ರು. ಪಂಚಾಯತ್ ಚುನಾವಣೆಯಲ್ಲಿ ಇತಿಹಾಸ ಬರೆದ ಬೆಳಗಾವಿ ಜನತೆಗೆ ಧನ್ಯವಾದ ಸಲ್ಲಿಸಿದ್ರು. ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ ಅಮಿತ್ ಶಾ ಮೋದಿಯನ್ನು ಹಾಡಿ ಹೊಗಳಿದ್ರು. भारतीय जनता पार्टी के वरिष्ठ नेता और कर्नाटक के लोकप्रिय मुख्यमंत्री यहां पर पंचायत चुनाव में जो प्रचंड विजय नलिन कुमार कटील और हमारे मुख्यमंत्री येदुरप्पा जी के नेतृत्व में हुआ है, इसकी कर्नाटक की जनता को और आप सभी चुने हुए प्रतिनिधियों को बधाई देने के लिए आया। और मोदी जी ने अब दुनिया का सबसे बड़ा वैक्सीनेशन का प्रोग्राम, टीकाकरण का कार्यक्रम हाथ में लिया है। और ये कांग्रेस वाले टीके पर सवाल उठा रहे। अरे भाई, आप कुछ कर नहीं सकते वो तो हम जानते हैं, सिर्फ आप विरोध कर सकते हो, मगर कोई कर रहा है इसको क्यों रोकते हो? ऊपर नरेंद्र मोदी और नीचे येदुरप्पा, ये डबल इंजन की सरकार ही कर्नाटक को विकास के रास्ते पर ले जा सकती है मित्रों, विकास के रास्ते।
ಇನ್ನು ಸಿಎಂ ಬಿಎಸ್ವೈ ಮಾತನಾಡಿ, ನಿಮ್ಮೆಲ್ಲರ ಶ್ರಮದಿಂದ ಈ ಭಾಗದಲ್ಲಿ ಪಕ್ಷ ಮತ್ತಷ್ಟು ಸಂಘಟನೆ ಆಗಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಸಮವಾಗಿದೆ. ಜೆಡಿಎಸ್ಗೆ ಈ ಭಾಗದಲ್ಲಿ ಅಡ್ರೆಸ್ಸೇ ಇಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಸ್ಥಾನ ಗೆಲ್ಲಬೇಕು ಅಂತ ಕರೆ ಕೊಟ್ಟರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ವಾರಕ್ಕೊಮ್ಮೆ ನಡೆಯುವಂತಹ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಈ ಸಾಧನೆ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸಿದಂತನ್ನ ತಾವು ಕೇಳಿದ್ದೀರಾ. ಅಮಿತ್ ಶಾಜಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಕರ್ನಾಟಕದ ಬಗ್ಗೆ ಹೆಮ್ಮೆ ಇದೆ. ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಕ್ಷೇತ್ರವನ್ನು ನಾವು ಗೆಲ್ಲಬೇಕಾಗಿದೆ. ಅಮಿತ್ ಶಾಗೆ ಬೆಳಗಾವಿ ಹಾಗೂ ಬಾಗಲಕೋಟೆ ಎರಡೂ ಕಡೆ ಪ್ರತಿಭಟನೆಯ ಬಿಸಿ ಎದುರಾಯಿತು. ಎರಡೂ ಕಡೆ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅದನ್ನು ಹಿಂಪಡೆಯುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ಬಾಗಲಕೋಟೆಯಲ್ಲಿ ಕಾರ್ಯಕ್ರಮದ ವೇದಿಕೆ ಬಳಿ ರೈತರು ಹೋರಾಟ ಮಾಡಿದ್ರು. ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಅಮಿತ್ ಶಾಗೆ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ ಘಟನೆಯೂ ನಡೆಯಿತು. ಎಲ್ಲ ಒಂದು ಕಡೆಯಾದ್ರೆ ಬಿಜೆಪಿಯ ಮುಂದಿನ ಚುನಾವಣಾ ರಣತಂತ್ರದ ಬಗ್ಗೆ ಒಮ್ಮೆ ನೋಡೋಣ. ಲೋಕಸಭೆ ಬೈ ಎಲೆಕ್ಷನ್ ಮಾತ್ರ ಬಿಜೆಪಿ ಗುರಿಯಲ್ಲ. ಮುಂದಿನ 2023ಕ್ಕೆ ನಡೆಯುವ ವಿಧಾನಸಭಾ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿದೆ. ಈಗಿನಿಂದಲೇ ಹಂತ ಹಂತವಾಗಿ ಪಕ್ಷ ಸಂಘಟನೆ ಮಾಡುವುದು, ತಳಮಟ್ಟದಿಂದಲೇ ಪಕ್ಷವನ್ನು ಬಲಪಡಿಸುವುದು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುವುದು, ಬೆಳಗಾವಿಯನ್ನು ಸಂಪೂರ್ಣ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡುವುದು ಶಾ ಟಾರ್ಗೆಟ್ ಆಗಿದೆ. ಈಗ ಅದರ ಸುಳಿವನ್ನ ಬಿಎಸ್ವೈ ಜನಸೇವಕ್ ಸಮಾವೇಶದಲ್ಲಿಯೇ ನೀಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ರಾಜಕೀಯ ಹೆಬ್ಬಾಗಿಲು ಕುಂದಾನಗರಿಯ ಮೂಲಕ ಕಮಲಕೋಟೆ ಸ್ಥಾಪಿಸಲು ಮುಂದಾಗಿದ್ದಾರೆ ಕೇಸರಿ ಕಲಿಗಳು. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷವನ್ನ ಧೂಳಿಪಟ ಮಾಡಿ ಗೆಲುವಿನ ನಗಾರಿ ಬಾರಿಸುವುದು, ಮತ್ತೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಈಗಿನಿಂದಲೇ ಬಿಜೆಪಿಯ ಚಾಣಕ್ಯ ಚಕ್ರವ್ಯೂಹ ಹೆಣಿತಿದ್ದಾರೆ.